ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಥಮ ಬಿಕಾಂನ ಶಿವರಾಮ್ ಕಾರಂತರು ಬರೆದಿರುವ ಕಿಸಾ ಗೌತಮಿ ಎಂಬ ನಾಟಕದ ಕುರಿತಾಗಿ ನೋಡೋಣ. ಮೊದಲನೆಯದಾಗಿ ನಾಟಕದಲ್ಲಿ ಬರುವ ಪಾತ್ರಗಳು ಗೌತಮಿ, ಆನಂದ, ಸುಜಾತ, ಬುದ್ಧ. ನಾಟಕ ಆರಂಭವಾಗುವುದು ಒಂದು ಸಂಜೆಯ ಮುಖಾಂತರ. ಇತ್ತ ಸೂರ್ಯ ಮುಳುಗುತ್ತಿರುತ್ತಾನೆ, ಅತ್ತ ಚಂದ್ರ ಉಡಲು ಆರಂಭಿಸುತ್ತಿರುತ್ತಾನೆ. ಆ ಎರಡು ನಡುವೆಯ ಸಮಯದಲ್ಲಿ ಒಂದು ದಟ್ಟ ಅರಣ್ಯದಲ್ಲಿ ಗೌತಮಿ ತನ್ನ ಮಗುವನ್ನ ಅಂಗೈಯಲ್ಲಿ ಹಿಡಿದು ಜೋರಾಗಿ ಆಕ್ರಂದಿಸುತ್ತಿರುತ್ತಾಳೆ. ಅದೇ ದಾರಿಯಲ್ಲಿ ಸಾಗುತ್ತಿರುವ ಓರ್ವ ಬುದ್ಧನ ಶಿಷ್ಯನಾದ ಆನಂದನು ಆ ಆಕ್ರಂದನದ ಶಬ್ದವನ್ನೇ ಆಲಿಸುತ್ತಾ ಆ ಕಡೆ ಹೋಗುತ್ತಾನೆ. ಆಗ ಆ ಅಳುತ್ತಿರುವ ಗೌತಮಿಯನ್ನು ನೋಡಿ, ಯಾರು ತಾಯಿ, ಯಾಕೆ ನೀ ಅಳುತ್ತಿರುವೆ ಅಂತ ಕೇಳ್ತಾನೆ. ಆಗ ಗೌತಮಿ ಹೇಳ್ತಾಳೆ, ನಾನು ಗೌತಮಿ, ನನ್ನ ಮಗು ಸತ್ತಿದೆ, ದಯಮಾಡಿ ನನ್ನ ಮಗುವನ್ನ ಬದುಕಿಸಿಕೊಡಿ ಅಂತ ಕೇಳ್ತಾಳೆ. ಆಗ ಆನಂದ ಹೇಳ್ತಾನೆ, ನಾನು ಹೇಗೆ ಅದನ್ನ ಲಾಲನೆ ಪಾಲನೆ ಮಾಡಕ್ಕಾಗುತ್ತೆ ಅಂತ ಕೇಳ್ತಾನೆ. ಇರ್ಲಿ ಬಾ ತಾಯಿ, ಬುದ್ಧ ದೇವನ ಹತ್ರ ಹೋಗೋಣ, ಅವ್ರೇನಾದ್ರೂ ಒಂದು ಪರಿಹಾರವನ್ನ ಕೊಡ್ತಾರೆ ಅಥವಾ ಅವ್ರು ಈ ಮಗುವನ್ನ ಬದುಕಿಸ್ತಾರೆ ಅಂತ ಹೇಳಿ ಆನಂದ ಗೌತಮಿಯನ್ನ ಬುದ್ಧ ದೇವನ ಬಳಿಗೆ ಕರ್ಕೊಂಡು ಹೋಗ್ತಾನೆ. ದೃಶ್ಯ 2. ಇತ್ತ ಬುದ್ಧ ತನ್ನ ಓರ್ವ ಶಿಷ್ಯೆಯಾದಂತ ಸುಜಾತನ ಬಳಿ ಆನಂದನನ್ನ ಹುಡುಕುತ್ತಿರ್ತಾನೆ. ಆ ಹುಡುಕಾಟದ ಸಂದರ್ಭದಲ್ಲೇ ಆನಂದ ಬುದ್ಧ ದೇವನ ಎದುರಿಗೆ ಬಂದು ನಿಲ್ತಾನೆ. ಆದ್ರೆ ಆನಂದನ ಮುಖದಲ್ಲಿ ಒಂದು ದುಗುಡ, ಮತ್ತೊಂದು ಸಂತಾಪ, ಮತ್ತೆ ಸಂಶಯ ಇವೆಲ್ಲವೂ ಇರುತ್ತದೆ. ಆಗ ಬುದ್ಧ ದೇವರು ಕೇಳ್ತಾರೆ, ಯಾಕಾನಂದ ನಿನ್ನ ಮುಖದಲ್ಲಿ ದುಗುಡ, ಸಂಶಯ, ಸಂತಾಪ ಎಲ್ಲವೂ ಇದೆಯಲ್ಲ ಅಂದಾಗ ಆಗ ಆನಂದ ಹೇಳ್ತಾನೆ, ಈ ತಾಯಿಯ ಸಮಸ್ಯೆಯನ್ನ ದಯಮಾಡಿ ನೀಗಿಸಿ ಅಂತ ಹೇಳಿ ಅಂತ. ಆಗ ಬುದ್ಧ ದೇವ ಗೌತಮಿಯನ್ನ ಕೇಳ್ತಾನೆ, ಏನು ತಾಯಿ ನಿನ್ನ ಸಮಸ್ಯೆ ಅಂತ, ಕೈಯಲ್ಲಿ ಹಿಡ್ಕೊಂಡಿರೋದು ಏನು ಅಂತ ಕೇಳ್ತಾನೆ. ಆಗ ಗೌತಮಿ ಹೇಳ್ತಾಳೆ, ಇದು ನನ್ನ ಮಗು, ಈ ಮಗು ಇವತ್ತು ಸತ್ತಿದೆ, ದಯಮಾಡಿ ಇದನ್ನ ಬದುಕಿಸಿ ಕೊಡಿ ಅಂತ ಕೇಳ್ತಾಳೆ. ಆಗ ಬುದ್ಧ ಹೇಳ್ತಾನೆ, ಒಂದು ಮದ್ದು ಹೇಳ್ತೀನಿ, ಅದನ್ನ ತಂದ್ಕೊಡು ತಾಯಿ, ನಾನು ಈ ಮಗುನ ಬದುಕಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಮದ್ದೆ ಯಾವ್ದು ಹೇಳಿ ಅಂತ ಗೌತಮಿ ಕೇಳಿದಾಗ, ಒಂದು ಸ್ವಲ್ಪ ಸಾಸಿವೆಯನ್ನ ತಗೊಂಬ, ಅದು ಸಾವಿಲ್ಲದೆ ಇರುವಂತ ಮನೆಯಿಂದ ಸಾಸಿವೆಯನ್ನ ತಗೊಂಡ್ ಬಾ ತಾಯಿ ಅಂತ ಬುದ್ಧ ಗೌತಮಿಗೆ ಹೇಳ್ತಾನೆ. ಆಗ ಅಷ್ಟೇನಾ ಅಂತ ಹೇಳಿ ಗೌತಮಿ ಓಡೋಡಿ ಹೋಗ್ತಾಳೆ ಮನೆಗಳ ಬಾಗಿಲಿಗೆ. ಒಂದ್ ಮನೆ ಹತ್ರ ಒಬ್ರು ಇರ್ತಾರೆ, ಅವ್ರನ್ನ ಕೇಳ್ತಾಳೆ, ಸಾಸಿವೆ ಬೇಕು, ನನಗೆ ಸಾಸಿವೆ ಬೇಕು ಅಂತ ಹೇಳಿ ಕೇಳ್ತಾರೆ. ಗೌತಮಿ ಕೇಳಿದಾಗ ಆ ಒಂದ್ ಹೆಂಗ್ಸ್ ಇರ್ತಾಳಲ್ಲ, ಆ ಹೆಂಗ್ಸು ಸಾಸಿವೆಯನ್ನ ಕೊಡ್ತಾಳೆ. ಸಾಸಿವೆಯನ್ನ ಕೈಯಲ್ಲಿ ಹಿಡಿದು ಹೇಳ್ತಾಳೆ ಗೌತಮಿ, ನಿಮ್ ಮನೇಲಿ ಯಾರು ಸತ್ತಿಲ್ಲ ತಾನೆ ಅಂತ ಹೇಳಿ. ಆಗ ಹೆಂಗ್ಸ್ ಹೇಳ್ತಾಳೆ, ಈಗ ತಾನೆ ಒಂದು ತಿಂಗಳ ಹಿಂದೆ ನನ್ನ ತಂಗಿ ಸತ್ತು ಹೋದ್ಲು ಅಂತ ಹೇಳಿ. ಆಗ ಸಾಸಿವೆನ ಅಲ್ಲೇ ಚೆಲ್ಲಿ ಗೌತಮಿ ಮತ್ತೆ ಬೇರೊಂದು ಮನೆಗೆ ಹೋಗ್ತಾಳೆ. ಮತ್ತೆ ಬೇರೆ ಮನೆ ಹತ್ರ ಇದ್ದಂತ ವ್ಯಕ್ತಿಯನ್ನ ಕೇಳ್ತಾಳೆ, ಸ್ವಲ್ಪ ಸಾಸಿವೆ ಕೊಡಿ ನನಗೆ ಅಂತ ಹೇಳಿ ಅಂತ. ಮತ್ತೆ ಆ ಹೆಂಗ್ಸು ಸಾಸಿವೆಯನ್ನ ಕೊಡ್ತಾಳೆ. ಅವಳು ಕೇಳ್ತಾಳೆ, ನಿಮ್ ಮನೇಲಿ ಯಾರು ಸಾವು ಕಂಡಿಲ್ಲ ತಾನೆ ಅಂತ ಹೇಳಿ ಅಂತ. ಆಗ ಅವಳು ಹೇಳ್ತಾಳೆ, ಈಗ ತಾನೆ ಸ್ವಲ್ಪ ದಿನಗಳ ಹಿಂದೆ ನನ್ನ ಗಂಡ ಹಾಗೂ ನನ್ನ ತಂದೆ ತೀರಿ ಹೋದ್ರು ಅಂತ ಹೇಳಿ ಹೇಳ್ತಾಳೆ. ಮತ್ತೆ ಆಕೆ ಸಾಸಿವೆಯನ್ನ ಚೆಲ್ಲಿ ಬರ್ತಾಳೆ. ಗೌತಮಿ ಬರುವ ಸಂದರ್ಭದಲ್ಲಿ ಆಗ ಅವಳಿಗೆ ಅರಿವಾಗುತ್ತೆ, ಜಗತ್ತಿನಲ್ಲಿ ಸಾವು ಅನ್ನೋದು ಕೇವಲ ನನಗೆ ಮಾತ್ರ ಇರುವಂತದ್ದಲ್ಲ, ಇದು ನನ್ನೊಬ್ಬಳ ಸಮಸ್ಯೆ ಅಲ್ಲ, ಅಥವಾ ಸಾವು ಅನ್ನೋದು ನನ್ನ ಕಂದಮ್ಮನಿಗೆ ಮಾತ್ರ ಬಂದದ್ದಲ್ಲ, ಬದಲಿಗೆ ಸಾವು ಎಲ್ಲರ ಮನೆಯಲ್ಲೂ ಇದ್ದೇ ಇದೆ ಎಂಬುವಂತ ಅರಿವು ಅವಳಿಗೆ ಆಗುತ್ತೆ. ಆಗ ಬುದ್ಧನ ಹತ್ರ ಮತ್ತೆ ಗೌತಮಿ ಬರ್ತಾಳೆ. ಬಂದಂತ ಸಂದರ್ಭದಲ್ಲಿ ಬುದ್ಧ ಕೇಳ್ತಾನೆ, ತಾಯಿ ತಂದ ಸಾಸಿವೆಯನ್ನ ಅಂತ. ಆಗ ಗೌತಮಿ ಹೇಳ್ತಾಳೆ, ಎಲ್ಲಿಂದ ತರ್ಲಿ ಸ್ವಾಮಿ, ಯಾರ ಮನೆಗೆ ಹೋದ್ರು ಒಂದ್ ಕಡೆ ತಂಗಿ ಸತ್ತಿದ್ದಾಳೆ ಅನ್ನುವಂತ ಮಾತು, ಇನ್ನೊಂದ್ ಮನೆಗೆ ಹೋದ್ರೆ ಗಂಡ ಹಾಗೂ ತಂದೆ ಸತ್ತಿರುವಂತ ಮಾತು, ಇನ್ನೆಲ್ಲಿದೆ ಸ್ವಾಮಿ ಸಾವಿಲ್ದೇ ಇರುವಂತ ಮನೆ ಅಂತ ಕೇಳ್ತಾಳೆ. ಬುದ್ಧ ಆಗ ಒಂದ್ ಮಾತು ಹೇಳ್ತಾರೆ, ಸಾವಿಲ್ಲದ ಎಡೆ ಇಲ್ಲ, ನೋವಿಲ್ಲದ ಎಡೆ ಇಲ್ಲ, ಸಾವು ಜೀವಕ್ಕೆ ನಂಟು, ಅದನ್ನು ತಪ್ಪಿಸಲ್ಲ, ಸಾವಿನೊಳು ಮರುಗದಿರು, ಜೀವದೊಳು ಹಿಗ್ಗದಿರು, ಕನಸಿಗಾಗ ಆಳುತ್ತಿರುವೆ, ಇದುವೇ ಘನವೇ, ಎಲ್ಲಾ ಕನಸಿನ ಆಟ, ನಿನ್ನ ಕೂಸಿನ ಬೇಟ, ಅಷ್ಟೇ ಸುಳ್ಳಿನ ಆಟ ಈ ಸಾವಿನ ಆಟ, ಅದಕ್ಕೆ ಮೋಹವೇ ಪೇಳು, ಅದಕ್ಕೆ ಕೊರಗೇ ಪೇಳು ಅಂತ ಹೇಳಿ ನಾಟಕವನ್ನ ಮುಗಿಸ್ತಾರೆ. ಇವತ್ತಿಗೆ ತಿಳಿವಿನೊಳು ನೀ ಬದುಕು ಮುಂದೆ, ತಿಳಿವಿನೊಳು ನೀ ಬದುಕು ಮುಂದೆ ಎಂಬಂತ ಮಾತನ್ನ ಹೇಳಿ ಅಲ್ಲಿಗೆ ಈ ನಾಟಕವನ್ನ ಮುಗಿಸ್ತಾರೆ. ಇಲ್ಲಿಗೆ ಶಿವರಾಮ್ ಕಾರಂತರ ಕಿಸಾ ಗೌತಮಿ ನಾಟಕ ಮುಕ್ತಾಯವಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.